ನೀವೊಬ್ಬ ಕೊಲೆಗಾರ ಅಂತ ಹೇಳಿದ್ರಿ, ತಾವು ಕೊಲೆಗಾರ ಅನ್ನುವಂಥ ಪದನ ಬಳಸಿದ್ರಿ, ಅದು ತಪ್ಪು ಅನ್ನುವಂಥದ್ದು ಅವರು ಕೊಲೆ ಮಾಡಿದ್ನ ನಾನು ಅನ್ನೋದು ಪ್ರಶ್ನೆ ಅವರು. ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಮಾಧ್ಯಮದಲ್ಲೇ ತೋರಿಸಿದ್ದೀರ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ತೋರಿಸಿದ್ದೀರ. ಆ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾನು ಡಿನೈ ಮಾಡಲಿಲ್ಲ, ನಾನು ಆಗ ಅಂದೆಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ. ಏನು ಮಹಾನ್ ಭಾವರು ಸಿಟಿ ರವಿಯವರು ನಾನು ಅಂದೆಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಬಳಸಿರುವಂಥ ಪದವನ್ನು, ಆ ರೀತಿ ನಾನು ಕೊಲೆಗಾರ ಅಂದೆಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೊಲೆಗಾರ ಅನ್ಲಿಕ್ಕೆ ಮೂಲ ಕಾರಣ ಬೇಕಲ್ಲ. ಏನು ಅವ್ರ ಹಾಗೆ ನನಗೇನು ಚಪಲಾನ ಪ್ರತಿಯೊಂದಕ್ಕೂ ಎದ್ದು ನಿಂತು ಮಾತಾಡೋಕ್ಕೆ? ಸದನದ ಗಾಂಭೀರ್ಯತೆ, ಸದನದ ಗೌರವವನ್ನು ಕಾಪಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇರುವಂಥ ರಾಜಕಾರಣ ಮಾಡುವಂಥವಳು ನಾನು. ಪ್ರತಿಯೊಂದಕ್ಕೂ ಕೂಡ ಎದ್ದು ಬಾಯಿ ಹಾಕುವಂಥ ಅಂಥ ಒಂದು ರಾಜಕಾರಣ ಮಾಡೋದಿಲ್ಲ ನಾನು. ಕೊಲೆಗಾರ ಅನ್ನುವ ಶಬ್ದ ಯಾಕೆ ಬಂತು? ಅದಕ್ಕೆ ಮೂಲ ಕಾರಣ ಏನು? ತಾವು ಅಪಘಾತದ ವಿಚಾರ ಹೇಳ್ತಾ ಇದ್ದೀರಿ, ಬಟ್ ಅವರು ಅಪರಾಧಿ ಅಥವಾ ಆರೋಪಿ ಅನ್ನೋದು, ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಕೇಸ್ ಆಯಿತು, ಅವ್ರು ಅದು ಹೇಳೋದು, ಅದಕ್ಕೂ ನನಗೆ ಏನು ಸಂಬಂಧ? ನಾನು ಕೊಲೆಗಾರ ಅಂದ್ರಲ್ಲ. ಕೊಲೆಗಾರ ಅಂತ ಯಾಕಂದೆ? ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸಿದಿರಲ್ಲ. ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾವೆಲ್ಲರೂ ಅಂಬೇಡ್ಕರ್ ಅವರ ಧರಣಿಯನ್ನ ಮಾಡಬೇಕಾದ್ರೆ, ಸತ್ಯಾಗ್ರಹವನ್ನ ಮಾಡಬೇಕಾದ್ರೆ, ಪ್ರೊಟೆಸ್ಟನ್ನು ಮಾಡಬೇಕಾದ್ರೆ ನಮ್ಮ ನಾಯಕರ ಹೆಸರನ್ನ ಯಾಕೆ ತೆಗೆದುಕೊಂಡು ಬಂದ್ರು? ದಟ್ ವಾಸ್ ಇರ್ರೆಲಿವೆಂಟ್. ದಟ್ ವಾಸ್ ವೆರಿ ಇರ್ರೆಲಿವೆಂಟ್. ನಮ್ಮ ನಾಯಕರ, ನಮ್ಮ ಸರ್ವೋಚ್ಚ ನಾಯಕನ ಹೆಸರನ್ನ ಯಾಕೆ ಹೇಳೋದು ತಗೊಂಡು ಬಂದ್ರು? ಸದನದಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಎದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಾ ಇತ್ತು. ಇವ್ರಿಗೇನು ಚಪಲಾನ ನಮ್ಮ ನಾಯಕರ ಹೆಸರನ್ನ ತೆಗೆದುಕೊಂಡು ಬರೋದು? ಒಬ್ಬ ನಾಯಕನ ಹೆಸರನ್ನ, ರಾಹುಲ್ ಗಾಂಧಿ ಅವರ ಹೆಸರನ್ನ ತೆಗೆದುಕೊಂಡು ಬಂದಾಗ, ಅವ್ರಿಗೆ ಅಸಭ್ಯವಾಗಿ ಮಾತನಾಡಿದಾಗ ಅದರ ವಿರುದ್ಧವಾಗಿ ಸಿಡಿದೇಳೋದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ನಮ್ಮ ಸರ್ವೋಚ್ಚ ನಾಯಕನಿಗೆ ಏನಾದರೂ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳ? ಹಾಗ ಅನ್ನೋಕೆ ಹೋಗ್ಬೇಡಿ. ಎಲ್ಲ ಒಂದ್ ರೀತಿ ಹೋಯ್ತು. ಹೆಂಗೋಯ್ತು ಅಂದ್ರೆ, ಡ್ರಗ್ ಅಡಿಕ್ಟ್ಗೆ ಕೊಲೆಗಾರ ಅನ್ನೋದು ಕೌಂಟರ್ ಆಯಿತು, ಕೊಲೆಗಾರ ಅನ್ನೋದಕ್ಕೆ ಪ್ರಾಸ್ಟಿಟ್ಯೂಟ್ ಅನ್ನೋದು ಕೌಂಟರ್ ಆಯಿತು. ಈ ರೀತಿ ಒಂದು ಹಂತದ ಎಲ್ಲೆಯನ್ನು ಮೀರಿ ಇಬ್ಬರು ಮಾತಾಡ್ಕೊಂಡ್ರು ಅನ್ನುವ ಚರ್ಚೆಗಳು ಕೂಡ ಕೆಲವು ಶಾಸಕರ ಮೇಲೆ ಬಂದು. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿ ಅದನ್ನು ತಮ್ಮ ನೋವು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಖಂಡಿತ ಮಾಡಕ್ಕಾಗಲ್ಲ. ಅದ್ರ ಆ ರೀತಿ ಕೌಂಟರ್ ಆಯ್ತು ಅನ್ನೋ ಶಾಸಕರುಗಳು ಮಾತಾಡ್ತಿದ್ದಾರೆ ಕೆಲವರು ಅಂತಂದ್ರೆ, ಕೆಲವು ಶಾಸಕರಾಗ್ಲಿ ನೀವಾಗ್ಲಿ, ನಾವು ನಾಗರಿಕ ಸಮಾಜದಲ್ಲಿ ಇದ್ದಂಥವ್ರು. ಇವತ್ತು ಸರಿನೋ ತಪ್ಪೋ ಮಹಿಳೆ ಬಹಳಷ್ಟು ಧೈರ್ಯವಾಗಿ ಸಮಾಜ ಸೇವೆಯಲ್ಲಿ, ರಾಜಕಾರಣದಲ್ಲಿ ಬಂದಿದ್ದೀವಿ. ಅದರಲ್ಲೂ ಮಾಧ್ಯಮದ ಎಲ್ಲ ಸಹೋದರರು ಇವತ್ತು ಮಹಿಳೆಯರನ್ನ ರಾಜಕಾರಣದಲ್ಲಿ ಬರಲಿಕ್ಕೆ ತಾವು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಕೊಲೆಗಾರ ಅನ್ನುವಂಥ ಪದಕ್ಕೆ ಕೌಂಟರು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಅಂತ ನೀವು ಹೇಳ್ತೀರಲ್ಲ. ನಾನು ಹೇಳ್ತಾ ಇಲ್ಲ, ಅವ್ರು ಅದನ್ನು ಬಳಸಿದ್ರು, ಈ ರೀತಿ ನಡ್ಕೊಂಡು ಹೋಯ್ತು, ಅಲ್ಲಿ ಅಪರಾಧ ಅಲ್ವಾ? ಆ ರೀತಿ ಅನ್ಬಹುದಾ? ವಿಚಾರ ನಿಮಗ್ ಬಿಟ್ಟಿರೋದು. ಇವತ್ತು ಇಡೀ ರಾಜ್ಯದ ಮಹಿಳೆಯರ ಎದುರುಗಡೆ ಒಬ್ಬ ಮಹಿಳಾ ನಾಯಕಿಯಾಗಿ, ಒಬ್ಬ ಮಹಿಳಾ ಮಂತ್ರಿಯಾಗಿ ಇವತ್ತು ಕಾರ್ಯವನ್ನ ನಿಭಾಯಿಸ್ತಾ ಇದ್ದೀನಿ. ಬಹಳ ಒಳ್ಳೆ ರೀತಿಯಾಗಿ ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಅದು ಬರೀ ಕೌಂಟರ್ ಆಯ್ತಾ? ನನ್ನ ನೈತಿಕತೆಗೇನು ಬೆಲೆ ಇಲ್ವಾ? ಅವ್ರು ಯಾರೋ ಬೇರೆಯವ್ರು ಮಾತನಾಡ್ತೀರ ಅಂತ ಹೇಳ್ತಿರಲ್ಲ, ಅವ್ರಿಗೆ ನೈತಿಕತೆ ಇಲ್ವಾ? ದಿಸ್ ಇಸ್ ನಾಟ್ ಅ ಕೌಂಟರ್. ಇದೊಂದು ಅಕ್ಷಮ್ಯ ಅಪರಾಧ.